ಒಂದು ನದಿ, ಒಂದು ಕಾನೂನು, ಮತ್ತೊಂದು ನ್ಯೂಕ್ಲಿಯರ್ ಸಬ್ಮರೀನ್. ಇವಕ್ಕೆಲ್ಲ ಏನು ಸಂಬಂಧ ಅಂತ ಯೋಚಿಸ್ತಾ ಇರ್ಬೋದಲ್ವಾ? ಪ್ರತ್ಯೇಕವಾಗಿ ನೋಡಿದ್ರೆ ಯಾವುದಕ್ಕೂ ಲಿಂಕ್ ಇಲ್ಲ. ಆದ್ರೆ ಇವುಗಳನ್ನ ಒಟ್ಟಿಗೆ ಇಟ್ಟು ನೋಡಿದಾಗ ಒಂದು ದೇಶದ ಅಡಿಪಾಯ, ಅದರ ಇವತ್ತಿನ ಸ್ಥಿತಿ ಮತ್ತು ಭವಿಷ್ಯದ ದಾರಿಯ ಒಂದು ಸ್ಪಷ್ಟ ಚಿತ್ರಣ ನಮ್ಗೆ ಸಿಗುತ್ತೆ. ಯಾವುದೇ ದೇಶದ ಕಥೆ ಶುರುವಾಗೋದೇ ಅದರ ಬೇರುಗಳಿಂದ. ಭಾರತದ ಕಥೆಯೂ ಹಾಗೇನೆ. ಇಲ್ಲಿ ಬೇರುಗಳು ಅಂದ್ರೆ ಬರೀ ನೆಲದಲ್ಲಿರೋದಲ್ಲ, ನಮ್ಮ ಆಲೋಚನೆಗಳಲ್ಲೂ ಇವೆ. ಈ ದೇಶವನ್ನ ರೂಪಿಸಿನ ನೈಸರ್ಗಿಕ ಸಂಪತ್ತು ಮತ್ತು ಅದನ್ನ ಮುನ್ನಡೆಸುತ್ತಿರುವ ಸೈದ್ಧಾಂತಿಕ ತತ್ವಗಳು. ಮೊದಲು ಅವುಗಳ ಬಗ್ಗೆ ನೋಡೋಣ. ಭಾರತದ ಸಿಲಿಕಾನ್ ವ್ಯಾಲಿ ಅಂತಾನೆ ಫೇಮಸ್ ಆಗಿರೋ ಒಂದು ದೊಡ್ಡ ನಗರಕ್ಕೆ ನೀರು ಕೊಡೋ ನದಿ ಯಾವುದು? ಅದು ಹುಟ್ಟೋದೆಲ್ಲಿ? ನಮ್ಮ ಕಥೆ ಶುರುವಾಗೋದೇ ಸಾವಿರಾರು ವರ್ಷಗಳಿಂದ ನಾಗರಿಕತೆಗಳನ್ನ ಪೋಷಿಸಿದ ಆ ಜೀವದ ಮೂಲದಿಂದ. ಹೌದು, ಅದು ನಮ್ಮ ದಕ್ಷಿಣ ಪಿನಾಕಿನಿ ನಂದಿ ಬೆಟ್ಟದಲ್ಲಿ ಹುಟ್ಟಿ ಬೆಂಗಳೂರಿನಂತಹ ಬೃಹತ್ ನಗರದ ದಾಹ ತೀರಿಸುತ್ತೆ. ಇದನ್ನ ಕೇವಲ ಒಂದು ನದಿ ಅಂತ ಅನ್ಕೋಬೇಡಿ, ಇದು ಲಕ್ಷಾಂತರ ಜನರ ಬದುಕಿಗೆ ಆಧಾರ, ನಮ್ಮ ಪರಿಸರದ ಒಂದು ಜೀವಂತ ಅಡಿಪಾಯ. ಸರಿ, ನೈಸರ್ಗಿಕ ಅಡಿಪಾಯದ ಕಥೆ ಆಯ್ತು. ಈಗ ನಮ್ಮ ದೇಶವನ್ನ ಕಾನೂನಿನ ಚೌಕಟ್ಟಿನಲ್ಲಿ ಹಿಡಿದಿಟ್ಟಿರೋ ವೈಚಾರಿಕ ಅಡಿಪಾಯದ ಬಗ್ಗೆ ಮಾತಾಡೋಣ. ಭಾರತದ ಆಧುನಿಕ ಕಾನೂನು ಮತ್ತು ಸಾಮಾಜಿಕ ರಚನೆಗೆ ಅಡಿಪಾಯ ಹಾಕಿದ ಮಹಾನ್ ವ್ಯಕ್ತಿಯನ್ನು ಸ್ಮರಿಸುವ ದಿನಾಂಕ ಯಾವುದು? ಡಿಸೆಂಬರ್ 6, 1956. ಇದೊಂದು ಬರೀ ತಾರೀಖಲ್ಲ, ಇದು ಭಾರತಕ್ಕೆ ಸಂವಿಧಾನವನ್ನೇ ಕೊಟ್ಟು ಕೋಟ್ಯಾಂತರ ಜನರಿಗೆ ನ್ಯಾಯ, ಸಮಾನತೆಯ ಭರವಸೆ ಕೊಟ್ಟ ಡಾ. ಬಿ.ಆರ್. ಅಂಬೇಡ್ಕರ್ ಅವರನ್ನ ನಾವು ನೆನಪಿಸ್ಕೊಳ್ಳೋ ದಿನ, ಅವರ ಪರಂಪರೆಯ ದಿನ. ಸಮಾನತೆ, ನ್ಯಾಯ ಮತ್ತು ಸ್ವಾತಂತ್ರ್ಯ ಕೇಳೋಕೆ 3 ಪದಗಳು ಅನ್ಸುತ್ತೆ, ಆದರೆ ಈ 3 ಪದಗಳೇ ಡಾ. ಅಂಬೇಡ್ಕರ್ ಅವರ ಕನಸಿನ ಭಾರತದ ಸಾರ. ಇವತ್ತಿಗೂ ನಮ್ಮ ಪ್ರತಿಯೊಂದು ಕಾನೂನಿಗೂ, ಪ್ರತಿಯೊಂದು ಸಾಮಾಜಿಕ ಬದಲಾವಣೆಗೂ ದಾರಿ ತೋರಿಸೋದು ಇದೇ ಮೌಲ್ಯಗಳು. ಹಾಗಾದ್ರೆ ಆ ಗಟ್ಟಿ ಅಡಿಪಾಯದ ಮೇಲೆ ಇವತ್ತಿನ ಭಾರತ ಹೇಗೆ ಕಟ್ಟಲ್ಪಟ್ಟಿದೆ? ನಮ್ಮ ದಿನನಿತ್ಯದ ಬದುಕಿನ ಮೇಲೆ ಪ್ರಭಾವ ಬೀರೋ ಕಾನೂನುಗಳೇನು? ಸಂಸ್ಥೆಗಳು ಹೇಗಿವೆ? ನಮ್ಮ ಕತೆಗಳು ಹೇಗಿವೆ? ಬನ್ನಿ ಭಾರತದ ಇವತ್ತಿನ ಸ್ವರೂಪವನ್ನ ನೋಡೋಣ. ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜದಲ್ಲಿರೋ ಒಂದು ದೊಡ್ಡ ಅಪಾಯದಿಂದ ನಮ್ಮೆಲ್ಲರನ್ನೂ ಕಾಪಾಡೋಕೆ ಒಂದು ಕಾನೂನು ಇದೆ. ಅದ್ಯಾವುದು ಅಂತ ಗೊತ್ತಿದೆಯಾ? ಅದೇ ಕೋಟ್ಪಾ ಕಾಯ್ದೆ 2003. ಇದರ ಪೂರ್ತಿ ಹೆಸರು ಸಿಗರೇಟು ಮತ್ತು ಇತರೆ ತಂಬಾಕು ಉತ್ಪನ್ನಗಳ ಕಾಯ್ದೆ. ಇದರ ಕೆಲ್ಸ ಏನು ಅಂದ್ರೆ ತಂಬಾಕು ಉತ್ಪನ್ನಗಳ ಮಾರಾಟ, ಜಾಹೀರಾತು ಎಲ್ಲವನ್ನೂ ನಿಯಂತ್ರಣದಲ್ಲಿ ಇಡೋದು. ಇದರಿಂದ ಜನರ ಆರೋಗ್ಯ ಕಾಪಾಡೋದು. ಈ ಕಾನೂನು ಎಷ್ಟು ಸ್ಟ್ರಾಂಗ್ ಇದೆ ನೋಡಿ. ಪಬ್ಲಿಕ್ ಜಾಗದಲ್ಲಿ ಸ್ಮೋಕ್ ಮಾಡೋ ಹಾಗಿಲ್ಲ, 18 ವರ್ಷದೊಳಗಿನವರಿಗೆ ಮಾರೋ ಹಾಗಿಲ್ಲ, ಸ್ಕೂಲ್ ಹತ್ರನೂ ಮಾರೋ ಹಾಗಿಲ್ಲ, ಪ್ಯಾಕೆಟ್ ಮೇಲೆ ದೊಡ್ಡದಾಗಿ ವಾರ್ನಿಂಗ್ ಫೋಟೋ ಇರ್ಲೇಬೇಕು. ಅಷ್ಟೇ ಅಲ್ಲ, ಯಾವುದೇ ತರದ ಜಾಹೀರಾತು ಕೂಡ ಕೊಡೋ ಹಾಗಿಲ್ಲ. ಅಂದ್ರೆ ಯುವಜನರನ್ನು ಇದರಿಂದ ದೂರ ಇಡೋಕೆ ಎಲ್ಲ ಪ್ರಯತ್ನನೂ ಮಾಡ್ತಿದೆ. ₹200 ಚಿಕ್ಕ ದುಡ್ಡು ಅಂತ ಅನ್ಸ್ಬಹುದು, ಆದರೆ ಪಬ್ಲಿಕ್ ಪ್ಲೇಸಲ್ಲಿ ಸಿಗರೆಟ್ ಸೇದಿದ್ರೆ ಬೀಳೋ ಈ ಫೈನ್ ಕಾನೂನನ್ನ ಸಾಮಾನ್ಯ ಜನರವರೆಗೂ ತಲುಪಿಸುತ್ತೆ. ಕಾನೂನು ಬರೀ ಪುಸ್ತಕದಲ್ಲಿಲ್ಲ, ನಮ್ಮ ಜೊತೆ ಇದೆ ಅನ್ನೋ ಸಂದೇಶ ಕೊಡುತ್ತೆ. ಒಂದು ದೇಶದ ಸಶಕ್ತತೆ ಇರೋದು ಅದರ ಸಂಸ್ಥೆಗಳಲ್ಲಿ. ಹಾಗಾದ್ರೆ ಕರ್ನಾಟಕದ ಒಂದು ಚಿಕ್ಕ ಊರಿನ ಪೊಲೀಸ್ ಸ್ಟೇಷನ್ ಇಡೀ ದೇಶದ ಗಮನ ಸೆಳೆಯೋಕೆ ಹೇಗೆ ಸಾಧ್ಯವಾಯಿತು? ಇಲ್ಲಿ ನೋಡಿ, ಒಂದು ಪೊಲೀಸ್ ಸ್ಟೇಷನ್ ಬೆಸ್ಟ್ ಅಂತ ಹೇಳೋಕೆ ಬರೀ ಕ್ರೈಮ್ ಸಾಲ್ವ್ ಮಾಡಿದ್ರೆ ಸಾಲದು. ಅಲ್ಲಿನ ಪೊಲೀಸರು ಜನರ ಜೊತೆ ಹೇಗೆ ಬೇರಿತಾರೆ, ಕೇಸ್ಗಳನ್ನು ಎಷ್ಟು ಬೇಗ ಮುಗಿಸ್ತಾರೆ, ಸ್ಟೇಷನ್ ಹೇಗಿದೆ, ಸಿಬ್ಬಂದಿ ಡಿಸಿಪ್ಲಿನ್, ಹೀಗೆ ಎಲ್ಲವನ್ನೂ ನೋಡ್ತಾರೆ. ಅಂದ್ರೆ ಪೊಲೀಸಿಂಗ್ ಅಂದ್ರೆ ಬರೀ ದಂಡನೆ ಅಲ್ಲ, ಅದೊಂದು ಸೇವೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಕಾನೂನಾಯ್ತು, ಸಂಸ್ಥೆಗಳಾಯ್ತು, ಆದ್ರೆ ಒಂದು ದೇಶದ ನಿಜವಾದ ಆತ್ಮ ಇರೋದು ಅದರ ಕಲೆ, ಸಾಹಿತ್ಯದಲ್ಲಿ. ಒಬ್ಬ ಖ್ಯಾತ ಲೇಖಕಿ ತಮಗಾದ ಒಂದು ಆಳವಾದ ಅನುಭವವನ್ನ ಇಡೀ ಜಗತ್ತಿಗೆ ಹೇಗೆ ತಲುಪಿಸ್ತಾರೆ? ಅರುಂಧತಿ ರಾಯ್ ಅವರ ಮುಂದಿನ ಪುಸ್ತಕ ಮದರ್ ಮೇರಿ ಕಮ್ಸ್ ಟು ಮೀ ಇದೊಂದು ಆತ್ಮಚರಿತ್ರೆ. ಇದರಲ್ಲಿ ಅವರು ತಮ್ಮ ತಾಯಿಯ ಜೊತೆಗಿನ ಒಂದು ತುಂಬಾನೇ ಸಂಕೀರ್ಣವಾದ, ಆಳವಾದ ಸಂಬಂಧದ ಬಗ್ಗೆ ಬರೆದಿದ್ದಾರೆ. ಇದು ಕೇವಲ ಅವರಿಬ್ಬರ ಕಥೆಯಲ್ಲ, ಪ್ರತಿಯೊಬ್ಬರೂ ತಮ್ಮ ಕುಟುಂಬದಲ್ಲಿ ಕಾಣೋ ಗುರುತು, ಸ್ವಾತಂತ್ರ್ಯದ ಹುಡುಕಾಟದ ಕಥೆ. ನನ್ನ ಆಶ್ರಯವು ನನ್ನ ಬಿರುಗಾಳಿಯೂ, ಎಂಥ ಅದ್ಭುತವಾದ ಮಾತು. ಅಂದ್ರೆ ಆ ಸಂಬಂಧ ಅವ್ರಿಗೆ ರಕ್ಷಣೆಯನ್ನು ಕೊಟ್ಟಿತ್ತು, ಅದೇ ಸಮಯದಲ್ಲಿ ದೊಡ್ಡ ಸಂಘರ್ಷಕ್ಕೂ ಕಾರಣವಾಗಿತ್ತು. ಒಂದೇ ಸಂಬಂಧದಲ್ಲಿರೋ ಈ 2 ಮುಖಗಳನ್ನ ಈ ಒಂದು ಸಾಲು ಅದ್ಭುತವಾಗಿ ಹಿಡಿದಿಡುತ್ತೆ. ಸರಿ, ದೇಶದ ಬೇರುಗಳನ್ನ ನೋಡಿದ್ವಿ, ಇವತ್ತಿನ ಸ್ಥಿತಿಯನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಮುಂದೆ ನೋಡೋಣ. ಭಾರತದ ಭವಿಷ್ಯವನ್ನ ರೂಪಿಸಿರೋ ದೊಡ್ಡ ದೊಡ್ಡ ಮಹತ್ವಾಕಾಂಕ್ಷೆಗಳು ಯಾವುವು? ತಂತ್ರಜ್ಞಾನದಲ್ಲಿ, ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಮುಂದಿನ ಹೆಜ್ಜೆ ಏನು? ಒಂದು ದೇಶದ ಭವಿಷ್ಯ ಅಂದ್ರೆ ಅದರ ಭದ್ರತೆ ಕೂಡ ಹೌದು.
ಭಾರತದ ರಕ್ಷಣಾ ಸಾಮರ್ಥ್ಯದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದ ಆ ಸಾಧನೆ ಯಾವುದು? ಈ ಹೋಲಿಕೆ ನೋಡಿ ನಿಮ್ಗೆ ವ್ಯತ್ಯಾಸ ಗೊತ್ತಾಗತ್ತೆ. ಒಂದು ಕಡೆ ಸಾಮಾನ್ಯ ಡೀಸೆಲ್ ಸಬ್ಮರೀನ್, ಇನ್ನೊಂದು ಕಡೆ ನ್ಯೂಕ್ಲಿಯರ್ ಪವರ್ನಿಂದ ನಡೆಯೋ INS ಅರಿಧಮನ್. ಒಂದು ಕೆಲವು ದಿನಗಳಷ್ಟೇ ನೀರಿನೊಳಗಿರಬಲ್ಲದು, ಇನ್ನೊಂದು ತಿಂಗಳಗಟ್ಲೆ ಇರಬಲ್ಲದು. ಅರಿಧಮನ್ ಬರೀ ಒಂದು ಅಪ್ಗ್ರೇಡ್ ಅಲ್ಲ, ಇದು ಭಾರತವನ್ನ ಜಗತ್ತಿನ ಕೆಲವು ಶಕ್ತಿಶಾಲಿ ದೇಶಗಳ ಸಾಲಿಗೆ ಸೇರ್ಸೋ ಗೇಮ್ ಚೇಂಜರ್. ಆದ್ರೆ ಭವಿಷ್ಯದ ಶಕ್ತಿ ಅಂದ್ರೆ ಬರೀ ಸೈನ್ಯ ಅಲ್ಲ ಅಲ್ವಾ? ವಿಜ್ಞಾನ, ಸಂಶೋಧನೆ ಕೂಡ ಅಷ್ಟೇ ಮುಖ್ಯ. ಹಾಗಾದ್ರೆ ದೇಶದ ದೊಡ್ಡ ಬುದ್ಧಿವಂತರೆಲ್ಲ ಸೇರಿ ಭಾರತದ ಸ್ವಾವಲಂಬಿ ಭವಿಷ್ಯಕ್ಕೆ ಪ್ಲಾನ್ ಮಾಡಿರೋದು ಎಲ್ಲಿ? ಇದೇ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ 2025. ದೇಶದ ಎಲ್ಲ ವಿಜ್ಞಾನಿಗಳು, ಸಂಶೋಧಕರು ಚಂಡೀಗಢದಲ್ಲಿ ಒಟ್ಟಿಗೆ ಸೇರ್ತಾರೆ. ಈ ಬಾರಿಯ ಥೀಮೇನ್ ಗೊತ್ತಾ? ಸ್ವಾವಲಂಬಿ ಭಾರತಕ್ಕಾಗಿ ವಿಜ್ಞಾನ. ಅಂದ್ರೆ ದೇಶವನ್ನ ಆತ್ಮನಿರ್ಭರ್ ಮಾಡೋ ಗುರಿಯೊಂದಿಗೆ ನಮ್ಮೆಲ್ಲರ ವೈಜ್ಞಾನಿಕ ಶಕ್ತಿಯನ್ನ ಒಗ್ಗೂಡಿಸೋದು ಇದರ ಉದ್ದೇಶ. ನೋಡಿದ್ರಲ್ಲ, ಒಂದು ನದಿಯಿಂದ ಶುರುವಾಗಿ ಸಂವಿಧಾನ, ಕಾನೂನು, ಕಥೆಗಳ ಮೂಲಕ ಸಾಗಿ ಒಂದು ಪರಮಾಣು ಜಲಾಂತರ್ಗಾಮಿ ಮತ್ತು ವಿಜ್ಞಾನದ ಕನಸುಗಳವರೆಗೂ ತಲುಪಿದ್ದೀವಿ. ಇವೆಲ್ಲವೂ ಸೇರಿ ಇವತ್ತಿನ ಭಾರತದ ಕಥೆಯನ್ನ ಹೇಳ್ತಿವೆ. ಪರಂಪರೆ, ಕಾನೂನು, ಮಹತ್ವಾಕಾಂಕ್ಷೆ ಇವೆಲ್ಲವನ್ನೂ ಇಟ್ಕೊಂಡು ಭಾರತ ಮುನ್ನೆ ಯಾವ ಹೊಸ ಅಧ್ಯಾಯವನ್ನ ಬರಿಬಹುದು ಯೋಚಿಸ್ಬೇಕಾದ